ಜನಗಳಿಗೆ, ಜನಸಾಮಾನ್ಯರಿಗೆ. ನಾವು ಐ ಸ್ಟಾರ್ಟ್ ವಿತ್ ದ ರ್ಯಾಪಿಡ್ ಫೈರ್ ರೌಂಡ್. ರ್ಯಾಪಿಡ್ ಫೈರ್ ರೌಂಡ್. ರ್ಯಾಪಿಡ್ ಅಂತನಾ? ನಾವು ರ್ಯಾಪಿಡ್ ಆಗಿ ಮಾತಾಡ್ಬೇಕಾ? ಎಸ್ ಡಾಕ್ಟ್ರೆ, ಓಕೆ ಓಕೆ ವಿಚ್ ವಿಲ್ ಓಕೆ. ಬೇಸಿಕ್ಲಿ ಹೆಲ್ಪ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಒಂಥರ ಈ ಪಾಪ್ಕಾರ್ನ್ ಥರ ಈ ವಿಚಾರನ ಅರ್ಥ ಮಾಡ್ಕೊಳಕ್ಕೆ. ಓಕೆ ನಿಮ್ಮಷ್ಟು ರ್ಯಾಪಿಡ್ ನಾವು ಹಾಕಾಗಲ್ಲ ಮೇಡಮ್. ಡಾಕ್ಟ್ರೆ, ವಿಲ್ ಟ್ರೈ ಟು ಮ್ಯಾಚ್. ಇನ್ಫ್ಯಾಕ್ಟ್ ಜಸ್ಟ್ ಕ್ಯೂರಿಯಸ್ ಇಸ್ ರ್ಯಾಪಿಡ್ ಸ್ಕ್ರಾಚ್ ಆಗಿರೋ ರಶ್ಮಿ ಈಗ. ಬಿಕಾಸ್ ಸ್ಕ್ರಾಚಾ? ಅಂದ್ರೆ ಐ ಮೆಂಟ್ ಅಷ್ಟು ಮಾತಾಡಲ್ಲ ಅಂತ, ನಾನು ಕೇಳಿಸ್ಕೊಳ್ಳೋದು ಜಾಸ್ತಿ ಇಲ್ಲಿ ಅನ್ನೋದು. ಓಕೆ 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 ಸೊ ಓಕೆ. ಫಸ್ಟ್ ಕ್ವೆಶ್ಚನ್, ಒನ್ ಸಿಂಪ್ಟಮ್ ಪೀಪಲ್ ಅಂಡರ್ ಎಸ್ಟಿಮೇಟ್. ಬ್ಲೀಡಿಂಗ್ ಪರ್ ರೆಕ್ಟಮ್, ಮೋಷನ್ನಲ್ಲಿ ರಕ್ತ ಹೋದ್ರೆ. ಲೇಸರಾ ಅಥವಾ ಟ್ರೆಡಿಷನಲ್ ಸರ್ಜರಿನ? ಇವತ್ತು ಈ ಪೈಲ್ಸ್, ಫಿಶರ್ಸ್ ಅಂಡ್ ಫಿಸ್ಟುಲಾಗೆ ಎಸ್. ವಾಟ್ ಹ್ಯಾಸ್ ಚೇಂಜ್ ದ ಗೇಮ್? ಲೇಸರ್ ಅಡ್ವಾನ್ಸ್ ಸರ್ಜರೀಸ್ ಪೇನ್ಲೆಸ್ ಅಂಡ್ ಬ್ಲಡ್ಲೆಸ್. One food everyone with constipation should cut down immediately. ಕಾನ್ಸ್ಟಿಪೇಷನ್ ಹ್ಯಾಸ್ ಟು ಬಿ ಡಯಾಗ್ನೋಸ್ಡ್. ಯಾಕೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ, ಆಮೇಲೆ ಫುಡ್ಸ್. ಹಂಗಿದ್ರೆ ಇಲ್ಲೇ ಬಂದ್ಬಿಡ್ಲಾ? ಯೂಶಲಿ ಏನು ಕಾನ್ಸ್ಟಿಪೇಷನ್ ಆಗುತ್ತೆ? ಯೂಶಲಿ ಏನು ಕಾನ್ಸ್ಟಿಪೇಷನ್ ಆಗುತ್ತೆ? ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಸರಿ ಗಟ್ಟಿಯಾಗಿ ಮೋಷನ್ ಹೋದರೆ ನನಗೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರೆ. 7 ಕೋಟಿ ಕನ್ನಡಿಗರು, 146 ಕೋಟಿ ಭಾರತೀಯರು ಜೀವನದಲ್ಲಿ ಒಂದ್ಸರಿ ಆದರೂ ನನ್ನ ಕಾನ್ಸ್ಟಿಪೇಷನ್ ಆಗಿದೆ ಅಂತಾರೆ. ಹೇಳ್ತಾರ ಇಲ್ವೋ? Of course. ಎಸ್ ಆರ್ ನೋ? ಇನ್ನೊಂದು ಯೂಸ್ ಮಾಡ್ತಾರೆ, ದಿಸ್ ಫೆಲೋ ಇಸ್ ಕಾನ್ಸ್ಟಿಪೇಟೆಡ್ ಮ್ಯಾನ್. Constipated face. ಕಾನ್ಸ್ಟಿಪೇಟೆಡ್ ಫೇಸ್ ಅಂತ. ಅರ್ಥ ಆಯ್ತಲ್ವಾ? ಸೊ ಕಾನ್ಸ್ಟಿಪೇಷನ್ ಅಂದ ಕೂಡಲೇ ಮೇಡಮ್, ಯಾರಿಗಾದ್ರೂ ನಿಜವಾಗ್ಲೂ ಕಾನ್ಸ್ಟಿಪೇಷನ್ ಆದರೆ ಅವ್ರ ನರಕ ಮೇಡಮ್. ದೆಲ್ ಬಿ ಲಿಟ್ರಲಿ ಕ್ರೈಯಿಂಗ್ ಇನ್ ದ ವಾಶ್ರೂಮ್. ದೆಲ್ ಬಿ ಲಿಟ್ರಲಿ ಟ್ರೈಯಿಂಗ್ ಎವ್ರಿ ಮೆಥಡ್ಸ್ ಮೀನ್ಸ್ ಅಂಡ್ ಮೆಥಡ್ಸ್ ಟು ರಿಲೀವ್ ಕಾನ್ಸ್ಟಿಪೇಷನ್. So, ನೀವು ಕಾನ್ಸ್ಟಿಪೇಷನ್ ಬಗ್ಗೆ ಒಂದು ದೊಡ್ಡ ಸಿನಿಮಾನೇ ಬಂದಿತ್ತು, ಕೇಳಿದ್ದೀರಾ? ಪೀಕು ಅಂತ. ಪೀಕು ಅಂತ ಅಮಿತಾಬ್ ಬಚ್ಚನ್ ದೀಪಿಕಾ ಪಡ್ಕೊಂಡೆ ಸಿನಿಮಾ ಇತ್ತು. ಆ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ಗೆ ಒಂದು ದೊಡ್ಡ ಆಸೆ ಏನು ಗೊತ್ತಾ? ನಾನು ಜೀವನದಲ್ಲಿ ಒಂದಿನ ಆದ್ರೂ ಆರಾಮಾಗಿ ಮೋಷನ್ ಪಾಸ್ ಮಾಡಬೇಕು ಅಂತ. ಟ್ರಿಪ್ ಹೋಗ್ಬೇಕಾದ್ರೂ ಮಗಳು ಪಾಪ ಕಾರ್ ಮೇಲೆ ಒಂಥರ ಆ ಕಮೋಡ್ನ ಕಟ್ಕೊಂಡು ಹೋಗ್ತಾಳೆ. ಕಾರ್ನ ಪಕ್ಕದಲ್ಲಿ ನಿಲ್ಲಿಸ್ಬೇಕು, ಕಮೋಡ್ ಇಡಬೇಕು, ಅಲ್ಲಿ ಅಮಿತಾಬ್ ಬಚ್ಚನ್ ಇದಕ್ಕೆ ಹೋಗ್ಬೇಕು. ಸೊ ಒಂಥರ ಕಾನ್ಸ್ಟಿಪೇಷನ್ ಇಟ್ಸ್ ಎ ಬಿಗ್ ಪ್ರಾಬ್ಲಮ್ ಇನ್ ದಿಸ್ ಕಂಟ್ರಿ. ಈ ದೇಶದಲ್ಲಿ ಸುಮಾರು 15% ಜನ ಕಾನ್ಸ್ಟಿಪೇಷನ್ ಇದೆ. ಅದು ಟ್ರೀಟಬಲ್ ಕಾನ್ಸ್ಟಿಪೇಷನ್. ಅಂದರೆ ಅವರಿಗೆ ಮೆಡಿಸಿನ್ಸ್ ಕೊಡಬೇಕು, ಅಥವಾ ಫಿಸಿಯೋಥೆರಪಿ ಮಾಡಬೇಕು, ಅಥವಾ ಆಪರೇಷನ್ ಮಾಡಬೇಕು. 15% ಜನಕ್ಕೆ ಫಿಸಿಯೋಥೆರಪಿನ ಕಾನ್ಸ್ಟಿಪೇಷನ್? ಫಿಸಿಯೋಥೆರಪಿ ಹೇಳ್ತೀನಿ, ಅರ್ಥ ಆಯ್ತಲ್ವಾ? ಅಂದರೆ ಬಯೋಫೀಡ್ಬ್ಯಾಕ್ ಅಂತ. ಎರಡನೇದು 44% ಜನಕ್ಕೆ ಕಾನ್ಸ್ಟಿಪೇಷನ್ ಡ್ಯೂ ಟು ಲೈಫ್ ಸ್ಟೈಲ್. ಅಂದರೆ ನಿದ್ದೆ, ನೀರು, ನಾರು, ಫೈಬರ್, ಚೆನ್ನಾಗಿದೆ. ಫಿಸಿಕಲ್ ಆಕ್ಟಿವಿಟಿ, ಓಕೆ, ನೀರು, ನಾರು, ನಿದ್ದೆ, ಮತ್ತು ದೈಹಿಕ ಚಟುವಟಿಕೆ. ಸೊ ಇದೆಲ್ಲ ಇಲ್ಲದೆ ಹೋದರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಅದು ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಸರಿ. ನಾವು ಇತ್ತೀಚೆಗೆ ಮಕ್ಕಳು ನೋಡ್ತಾ ಇರೋದು ಈ ಕಾನ್ಸ್ಟಿಪೇಷನ್ನು, ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್ನು. ಮಕ್ಕಳು ನೀರು ಕುಡಿಯಲ್ಲ, ತರಕಾರಿ ತಿನ್ನಲ್ಲ, ಹಣ್ಣು ತಿನ್ನಲ್ಲ, ಸೊಪ್ಪು ತಿನ್ನಲ್ಲ, ನಿದ್ದೆ ಮಾಡಲ್ಲ, ಯಾವಾಗೂ ಮೊಬೈಲು, ಅದ್ಯಾವುದೋ ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ರೋಡ್ ಸೈಡು ಜಂಕ್ ಎಲ್ಲ ತಿಂದು ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್ನು ಇತ್ತೀಚೆಗೆ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾವ ವಯಸ್ಸಲ್ಲಿ? 5 to 15 ಇಯರ್ಸ್ ಏಜ್ ಗ್ರೂಪಲ್ಲಿ. ಸೊ ಈಗ ಐಮ್ ಸಾರಿ, ಪ್ರತಿಯೊಬ್ಬರು ಶಾರ್ಟ್ ಕಟ್ಸ್ ಹುಡ್ಕೋ ಹಾಗೆ ನಂಗೆ ಜ್ಞಾಪಕ ಇದೆ, ನಾವೆಲ್ಲ ಚಿಕ್ಕವರಿದ್ದಾಗ ಬಾಳೆಹಣ್ಣು ತಿಂದರೆ ಯೂಶಲಿ ಅದು ಮೋಷನ್ ಪಾಸ್ ಆಗತ್ತೆ ಅನ್ನೋದು. ಬಾಳೆಹಣ್ಣು ವಾಸ್ ಅ ಫೇವ್ರೆಟ್ ಫಾರ್ ಗಟ್ ಆ್ಯಂಡ್ ಮೋಷನ್ನು. ಹೌದು. ಇವತ್ತಿಗೂ ಅದೇ ರಾಮಬಾಣನ ಅಥವಾ ಇನ್ನೂ ಬೇರೆ ಏನಾದ್ರು ಇದೆಯಾ? ಆ ಬಾಳೆಹಣ್ಣು ಒಂದೇ ಅಲ್ಲ, ಎಲ್ಲ ಹಣ್ಣುಗಳು ಅದರಲ್ಲಿ ಫೈಬರ್ ಇರುತ್ತೆ, ನಾರಿನಾಂಶ ಇರುತ್ತೆ. ಅದಕ್ಕೆ ನಾವು ಹೇಳೋದು ಜ್ಯೂಸ್ ಕುಡಿಬೇಡಿ, ಬರೀ ಹಣ್ಣು ಮಾತ್ರ ತಿನ್ನಿ ಅಂತ. ಜ್ಯೂಸ್ ಕುಡಿದ್ರೆ ಫೈಬರ್ ಹೋಗುತ್ತೆ, ಹಣ್ಣು ತಿಂದಾಗ ಫೈಬರ್ ಒಳಗೆ ಹೋಗುತ್ತೆ. ಬೇಸಿಕಲಿ ಈ ಹಣ್ಣೆಲ್ಲ ತಿಂದರೆ, ಈ ನಾರಿನಾಂಶ ತಿಂದರೆ, ಚೆನ್ನಾಗಿ ನೀರು ಕುಡಿದ್ರೆ ಮೋಷನ್ ಗಟ್ಟಿ ಆಗಲ್ಲ. ಅದು ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್. ಸೊ ಬಾಳೆಹಣ್ಣು ಜೊತೆಗೆ ಎಲ್ಲ ಹಣ್ಣುಗಳು ಒಂದೊಂದು ಬಾಣಾಣೆ. ರಾಮ ಬಾಣ ಅಲ್ಲ, ರಾಮಣ ಬಾಣನೂ ಬೇಕು, ಕೃಷ್ಣನ ಬಾಣನೂ ಬೇಕು, ಆಂಜನೇಯನ ಬಾಣನೂ ಬೇಕು, ಲಕ್ಷ್ಮಣನ ಬಾಣನೂ ಬೇಕು, ಸೀತೆ ಬಾಣನೂ ಬೇಕು, ರಾಧೆ ಬಾಣನೂ ಬೇಕು, ಎಲ್ರಿಗೂ ಗೊತ್ತಾಯ್ತಲ್ಲ. ಹಾಗಾಗಿ ಸೊ ಎಲ್ಲ ಬಾಣಗಳು, ಎಲ್ಲ ಹಣ್ಣುಗಳು ತುಂಬ ಮುಖ್ಯ ಮನುಷ್ಯನ ದೇಹಕ್ಕೆ. ಸೊ ಕಾನ್ಸ್ಟಿಪೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಟುಡೇ ಕಾನ್ಸ್ಟಿಪೇಷನ್ ಯಾಕೆ ಬರುತ್ತೆ, ಯಾವ ಏಜ್ವರೆಗೆ ಬರ್ತಾ ಇದೆ, ಆಲ್ ಆಫ್ ದ್ಯಾಟ್ ವಾಸ್ ಅಡ್ರೆಸ್ಡ್. ಯಾ. ಸೊ ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಟು ಗಿವ್ ಒನ್ ಫುಡ್, ಯುನೋ ಕಾನ್ಸ್ಟಿಪೇಷನ್ ಇರೋರು ಕಟ್ ಮಾಡಬೇಕಾಗಿರೋದು ಅಂದರೆ ಯಾವುದು? ಕಾನ್ಸ್ಟಿಪೇಷನ್ ಇನ್ನೂ ತೂಕಡಿಸೋನಿಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಆಗುತ್ತೆ. ಹೌದು. ಬೇಸಿಕ್ ಆಗಿ ಒಂದು ಅಡ್ವೈಸ್ ಟು ಅವ್ರ ಆಡಿಯನ್ಸ್ ಏನು ಅಂತ ಹೇಳಿದ್ರೆ, ಕಾನ್ಸ್ಟಿಪೇಷನ್ ಇದ್ದರೆ
ಕಾನ್ಸ್ಟಿಪೇಷನ್ ಇದ್ದರೆ ಈ ರೇಡಿಯೋಗಳಲ್ಲಿ, ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ, ಮ್ಯಾಗ್ಝಿನ್ಗಳಲ್ಲಿ ಎಷ್ಟೋ ಆ್ಯಡ್ಸ್ ಬರುತ್ತೆ, ಇದು ಕುಡೀರಿ ಕಾನ್ಸ್ಟಿಪೇಷನ್ ಹೋಗುತ್ತೆ ಅಂತ. ಆಯಿತಾ? ಆಮೇಲೆ ಕಾನ್ಸ್ಟಿಪೇಷನ್ ಅಂದರೆ ಎಷ್ಟೋ ಜನಕ್ಕೆ ಹೋಗ್ತಾರೆ, ನಾನು ಕೋಲೋನ್ ಹೈಡ್ರೋಥೆರಪಿ ಮಾಡಿಸ್ಕೋತೀನಿ, ನಾನು ಗಟ್ ಕ್ಲೀನ್ ಮಾಡಿಸ್ಕೋತೀನಿ ಅಂತೆಲ್ಲ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಇತ್ತೀಚೆಗೆ ಏನಾಯಿತು, ಒಂದು CEO, ಟಾಪ್ ಲೆವೆಲ್ CEO ಆಫ್ ಒನ್ ಆರ್ಗನೈಸೇಷನ್ ಇನ್ ಬ್ಯಾಂಗ್ಳೂರ್, ಅವ್ರು ಎಲ್ಲೋ ಒಂದು ಕಡೆ ಇದಕ್ಕೆ ಹೋಗಿದ್ದಾರೆ, ಏನು ನೇಚರ್ ಕ್ಯೂರ್ಗೆ. ಅವ್ರು ಹೇಳಿದ್ದಾರೆ ನನ್ನ ಕಾನ್ಸ್ಟಿಪೇಷನ್ ಆಗಿದೆ ಅಂತ. ಅಲ್ಲಿ ನಾವು ಕೋಲೋನ್ ಹೈಡ್ರೋಥೆರಪಿ ಮಾಡ್ತೀವಿ ಅಂತೇಳಿ, ಕೋಲೋನ್ ಹೈಡ್ರೋಥೆರಪಿ ಮಾಡೋದು ಏನೂ ಇಲ್ಲ ಮೇಡಮ್, ತಿಂದಿದ್ದಲ್ಲಿ ಹೊರಗಡೆ ಬರ್ತಾ ಇರುತ್ತೆ. ಅವ್ರೇನು ಮಾಡಿದ್ದಾರೆ, ಕೋಲೋನ್ ಹೈಡ್ರೋಥೆರಪಿ ಮಾಡಿದಾಗ ಒಂದು 7 days ಪ್ಯಾಕೇಜ್ ಇಟ್ಕೊಂಡು ಒಂದು 8 ಲಕ್ಷ 10 ಲಕ್ಷ ತೊಗೊಂಡು ಮನೆ ಕಳಿಸಿದ್ದಾರೆ ಇವ್ರನ್ನ. ಮನೆಗೆ ಹೋದ್ಮೇಲೆ ಇವ್ರು ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಆಮೇಲೆ ನನ್ನ ಹತ್ರ ಬಂದರು ಇವರು, ಸರ್ ಈ ಥರ ನನಗೆ ಕಾನ್ಸ್ಟಿಪೇಷನ್ ಇತ್ತು ಸರ್, ಕೋಲೋನ್ ಹೈಡ್ರೋಥೆರಪಿ ಮಾಡಿದಾಗ ರಿಲೀಫ್ ಆಗಿತ್ತು, ಈಗ ಬ್ಲೀಡಿಂಗ್ ಆಗ್ತಾಯಿದೆ ಅಂತ. ಸೊ ನಾನು ಡೀಟೇಲಾಗಿ ಇಷ್ಟೇ ಕೇಳ್ಬಿಟ್ಟು ಬನ್ನಿ ನೋಡ್ತೀನಿ ಅಂತೇಳಿ ಪರೀಕ್ಷೆ ಮಾಡಿ ಎಸೆಡ್ ನಾಳೆ ಬೆಳಗ್ಗೆ ಬನ್ನಿ ಒಂದು ಕೊಲೊನೋಸ್ಕೋಪಿ ಮಾಡೋಣ ಅಂತ ಮಾಡಿದಾಗ ಅವ್ರಿಗೆ ದೊಡ್ಡ ಕರಳಲ್ಲಿ ಕೊಲೋನಲ್ಲಿ ಕ್ಯಾನ್ಸರಸ್ ಗ್ರೋತ್ ಇತ್ತು, ವಿಚ್ ವಾಸ್ ಬ್ಲಾಕಿಂಗ್ ದಿ ಬೌಲ್ ಮೂಮೆಂಟ್, ಮೋಷನ್ಗೆ ಹೋಗೋದನ್ನು ಬ್ಲಾಕ್ ಮಾಡ್ತಾ ಇತ್ತು. ಅದನ್ನು ಅವರು ಕಾನ್ಸ್ಟಿಪೇಷನ್ ಅಂತ ಹೇಳಿ ಎಲ್ಲೋ ಹೋಗಿ ಕೊಲೋನ್ ಹೈಡ್ರೋಥೆರಪಿ ಮಾಡಿಸ್ಕೊಂಬಂದಾಗ ಈ ರೀತಿ ಇತ್ತು. ಹಾಗಾದರೆ ಕಾನ್ಸ್ಟಿಪೇಷನ್ ಇದ್ದರೆ ಯಾರೇ ಸಹ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು, ಏನೋ ಒಂದು ಮನೆ ಮದ್ದು ತೊಗೊಳ್ಬಾರ್ದು. ಡಾಕ್ಟರ್ ಹತ್ರ ಹೋಗಿ ನಿಮ್ಗೆ ಯಾಕೆ ಕಾನ್ಸ್ಟಿಪೇಷನ್ ಆಗಿದೆ, ವೈ ಕಾನ್ಸ್ಟಿಪೇಷನ್ ಅಂತ ಹೋಗಿ ಡಯಾಗ್ನೋಸ್ ಮಾಡಿದ ನಂತರ ವಿ ಶುಡ್ ಟ್ರೀಟ್ ದೆಮ್. ನೋ ವಂಡರ್ ದೇಸೆ ಕಾನ್ಸ್ಟಿಪೇಷನ್ ಆಗಿರಲಿ ಅಥವಾ ಹಂಗರು and also libido, these are all symptoms what body is trying to tell you something ಅಂತ. ಎಕ್ಸಾಕ್ಟ್ಲಿ. ಸೊ ಕಾನ್ಸ್ಟಿಪೇಷನ್ ಅಂದ ಕೂಡಲೇ ನೀವು ಫಸ್ಟು ಪೈಲ್ಸು ಫಿಶೆಲ್ಲ ಕೇಳಿದ್ರಲ್ಲ, ಕಾನ್ಸ್ಟಿಪೇಷನ್ ಅಂದ್ರೇನು, ಮಲಬದ್ಧತೆ. ಸೊ ನಾನು ಹೇಳ್ತೀನಿ ಮಲಬದ್ಧತೆಯೇ ಮೂಲ ಕಾರಣ ಮೂಲವ್ಯಾಧಿಗೆ ಅಂತ. ಮೂಲ ಇಸ್ ದಿಸ್, ರೈಟ್? ಯು ಸೆಡ್ ಸ್ಪಿರಿಚುಯಾಲಿಟಿ ಇನ್ ದ ಬಿಗಿನಿಂಗ್, ಕಾಶ್ಮೀರ್ ಟು ಕನ್ಯಾಕುಮಾರಿ, ರಿಮೆಂಬರ್ಡ್. ಸೊ ಇದು ಕಾಶ್ಮೀರ ಆದರೆ ಅದು ಕನ್ಯಾಕುಮಾರಿ ಅಂತ. ನಿಜ. ಆ್ಯಕ್ಚುಲಿ ನಮ್ಮ 7 ಚಕ್ರಗಳಲ್ಲಿ ಮೊದಲ ಚಕ್ರ ಮೂಲ ಚಕ್ರ, ಇದು ರೂಟ್ ಚಕ್ರ. ಸೊ ರೂಟ್ ಚಕ್ರ, ಮೂಲ ಚಕ್ರದಲ್ಲಿ ಬರುವ ಕಾಯಿಲೆಗಳಿಗೆ ಮೂಲವ್ಯಾಧಿ, ಮಲಬದ್ಧತೆ ಅಲ್ಲೇ ಬರೋದು. ಸೊ ಕಾನ್ಸ್ಟಿಪೇಷನ್ ಇಸ್ ರೂಟ್ ಕಾಸ್ ಆಫ್ ಪೈಲ್ಸ್, ಫಿಷರ್, ಫಿಸ್ಟುಲಾ, ಆಪ್ಸಿಸ್ and one of the causes for colorectal cancers. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಆಯ್ತಾ? ಆಪ್ಸಸ್ ಅಂದ್ರೆ ಏನು ಡಾಕ್ಟ್ರೆ? ಆಪ್ಸಿಸ್ ಅಂದ್ರೆ ಏನಾಗುತ್ತೆ, ಈ ಹಳ್ಳಿ ಕಡೆ ಕುರ ಅಂತ ಕರೀತಾರೆ, ಕುರು. ಈ ಮೋಷನ್ಗೆ ಹೋದಾಗ ಪ್ರೆಷರ್ ಹಾಕಿದ್ರೆ, ಗಟ್ಟಿಯಾಗಿ ಹೋದರೆ, ಮುಕ್ಕಿದ್ರೆ ಏನಾಗುತ್ತೆ, ನಮ್ಮ ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ನಮ್ಮ ಗಟ್ಟಲ್ಲಿ 100 trillion ಬ್ಯಾಕ್ಟೀರಿಯಾ ಇದೆ, 1/14 ಅಷ್ಟು ಬ್ಯಾಕ್ಟೀರಿಯಾ ಇದೆ. ಈ ಬ್ಯಾಕ್ಟೀರಿಯಾ ಅಲ್ಲಿಂದ ಇನ್ಫೆಕ್ಷನ್ ಆಗಿ ಆಪ್ಸಿಸ್ ಆಗುತ್ತೆ. ಆಪ್ಸಿಸ್ ಆದಾಗ ತುಂಬ ನೋವಾಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ, ಜ್ವರ ಬರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ. ಅದನ್ನೇ ಕುರ ಅಂತ ಕರೆಯೋದು. ಅದು ಒಡೆದೋದಾಗ ಫಿಸ್ಟುಲಾ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಆಪ್ಸಸ್ಸು ಭಾಳ ಗಂಭೀರವಾದದ್ದು. ಆಪ್ಸಸ್ನ ಯಾವುದೇ ಕಾರಣಕ್ಕೂ ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು. ಏಕೆಂದರೆ ಆಪ್ಸಸ್ ಆಗೋದು 90% ಬ್ಯಾಕ್ಟೀರಿಯಾಯಿಂದ, ಇನ್ನು 10% ಆಗೋದು TBಯಿಂದ ಆಗ್ಬೋದು, ಬೇರೆ ಬೇರೆ ಕಾಯಿಲೆಗಳು ಕರಳಲ್ಲಿ ಅಲ್ಸರೇಟಿವ್ ಕೊಲೈಟಿಸ್ ಆಗ್ಬೋದು, ಕ್ರಾನ್ಸ್ ಡಿಸೀಸ್ ಆಗ್ಬೋದು, HIV ಆಗ್ಬೋದು, ಬೇರೆ ಬೇರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಆಗ್ಬೋದು. ಅದರಿಂದ ಸಹ ಕುರ ಆಗುತ್ತೆ. ಬಟ್ ಜನಕ್ಕೇನು ಕುರ ಆಗಿದೆ, ಪಸ್ ಆಗಿದೆ, ತೆಗ್ಸ್ಕೊಂಬರ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಕ್ವಾಕ್ಸ್ ಹತ್ರ ಹೋಗಿ ತೆಗ್ಸ್ಕೊಂಬರ್ತಾರೆ. ಯಾರ ಹತ್ರ ಹೋಗಿ? ಕ್ವಾಕ್ಸ್, ನಕಲಿ ವೈದ್ಯರು, ಫೇಕ್ ಡಾಕ್ಟರ್ಸ್, ಅಲ್ಲಿ ಏನೇನಾಗುತ್ತೆ, ಫ್ರಾಡ್ಸು, ನಕಲಿ ವೈದ್ಯರು. ಗೊತ್ತಾಯ್ತು. ಇಲ್ಲಿ ಏನೇನಾಗುತ್ತೆ? ನಕಲಿ ವೈದ್ಯರು ಸಪ್ರೇಟ್ ಆಗಿ ತೊಗೊಳ್ಳೋಣ. ಇಟ್ಸ್ ಎ ನೈಸ್ ಸಬ್ಜೆಕ್ಟ್, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಟು ಎಜುಕೇಟ್ ಅವರ್ ಮಾಸಸ್. ಫೇಕ್ ಡಾಕ್ಟರ್ಸು, ನಕಲಿ ವೈದ್ಯರನ್ನ ಏನು ಮಾಡ್ತಾರೆ ಅಂತ. ಇಂಡಿಯಾದಲ್ಲಿ ನಕಲಿ ವೈದ್ಯರು ಸುಮಾರು 15 ಲಕ್ಷ ಜನ ಇದ್ದಾರೆ. ಎಷ್ಟು? 15 lakh ಪೀಪಲ್. ಇದನ್ನು ನಾನು ಹೇಳ್ತಾ ಅಲ್ಲ, ಇದು ಪಬ್ಲಿಷ್ ಆಗಿದೆ. ಯುರೋಪಿಯನ್ ಜರ್ನಲ್ ಆಫ್ ಕೋಲೋಪ್ರಾಕ್ಟಾಲಜಿನಲ್ಲಿ ಈ ಒಂದು ನಂಬರು ಪಬ್ಲಿಷ್ ಆಗಿದೆ. ಎಷ್ಟು ಜನ? 15 ಲಕ್ಷ ಜನ. ಈ ನಕಲಿ ವೈದ್ಯರು ಯಾರು, ಎಲ್ಲಿರ್ತಾರೆ? ನಕಲಿ ವೈದ್ಯರು ಸುಮಾರು ಜನ ಎಲ್ಲ ಬಂಗಾಳಿಗಳು ಮೇಡಮ್. ಈ ಬಿಸ್ವಾಸ್ ಅಂತ ಇರುತ್ತೆ, ರೈ ಅಂತ ಇರುತ್ತೆ, ಪಾಲ್ ಅಂತ ಇರುತ್ತೆ, ಮಂಡಲ್ ಅಂತ ಇರುತ್ತೆ, ಬೇರೆ ಬೇರೆ ಸರ್ನೇಮ್ಸ್ ಅವ್ರಿಗೆಲ್ಲ. ಅರ್ಥ ಆಯ್ತಲ್ವಾ?
ಅದ್ರ ಜೊತೆಗೆ ನಾನು ಎಲ್ಲ ಧರ್ಮನೂ ಗೌರವಿಸ್ತೀನಿ. ಐ ಆಮ್ ಎ ಸೆಕ್ಯುಲರ್ ಮ್ಯಾನ್. ನಮ್ಮ ಮುಸಲ್ಮಾನ್ ಬಾಂಧವರು ಈ ಒಂದು ನಕಲಿ ವೈದ್ಯರಾಗಿ ಭಾಳಷ್ಟು ಜನ ಕರ್ನಾಟಕದಲ್ಲಿ, ಇಂಡಿಯಾ ಕಡೆ ಎಲ್ಲ ಇದ್ದಾರೆ ಮೇಡಮ್. ಈ ಇವ್ರು ಈ ರೋಡ್ ಸೈಡ್ ಟೆಂಟ್ ಎಲ್ಲ ರೋಡ್ ಸೈಡ್ ಹಾಕೊಂಡಿರ್ತಾರಲ್ಲ ಟೆಂಟು, ಅದೇನಾ? ಸಣ್ಣ ಸಣ್ಣ ಅಂಗಡಿಗಳು, ಹೌದು ಅದೇ. ಸೊ ಏನಾಗುತ್ತೆ, ಈ ಪೈಲ್ಸು, ಫಿಷರು, ಫಿಸ್ಚುಲಾ ಅಂದರೆ ಒಂಥರ ಮುಜುಗರ, ಸಂಕೋಚ, ನಾಚಿಕೆ. ಯಾರಿಗಾದ್ರೂ ಪೈಲ್ಸ್ ಆಗಿದೆ ಅಂತ ಹೇಳಿಬಿಟ್ರೆ ಅವ್ರನ್ನ ಕಿಂಡಲ್ ಮಾಡ್ತಾರೆ. ಮೇಡಮ್, ನೀವು ಇತ್ತೀಚೆಗೆ ನೋಡಿರ್ಬೋದು, ಸಾಮಾನ್ಯ ಜನ ಯಾಕೆ ಮೇಡಮ್, ಅಸೆಂಬ್ಲಿನಲ್ಲಿ ಇತ್ತೀಚೆಗೆ ಒಬ್ಬ ದೊಡ್ಡ ನಾಯಕರು, ರೂಲಿಂಗ್ ಪಾರ್ಟಿ ನಾಯಕರಿಗೆ ಹೇಳ್ತಾರೆ, ನಿನಗೆ ಏನು ಎದ್ದು ನಿಂತ್ಕೋತೀಯ, ಕೂತ್ಕೊ, ನಿಂಗೆ ಪೈಲ್ಸ್ ಬಂದಿದೆ ಅಂತ. ರೂಲಿಂಗ್ ಪಾರ್ಟಿ ಮಿನಿಸ್ಟರ್ಗೆ ಇರಿಟೇಟೆಡ್, ನಿನಗಾಗಿರ್ಬೇಕು, ನೀನು ಚೆಕ್ ಮಾಡಿಸ್ಕೋಬೇಕು ಅಂತ. ಅಸೆಂಬ್ಲಿನಲ್ಲೇ ನಮ್ಮ ನಾಯಕರು ಅದನ್ನು ತಮಾಷೆ ಮಾಡಿದಾಗ, ಕಿಂಡಲ್ ಮಾಡಿದಾಗ ಸಾಮಾನ್ಯ ಜನ ಪ್ರಶ್ನೆ ಏನು ಮೇಡಮ್ ಅಲ್ವಾ? ಸೊ ಇನ್ನೊಂದು ಕಡೆ ಎಲ್ಲ ವಾಟ್ಸಪ್ ಸರ್ಕ್ಯುಲೇಟ್ ನೋಡ್ತಾಯಿದ್ದೆ ನಾನು. ಯಾರೋ ಒಬ್ಬ ಲವ್ ಲೆಟರ್ ಬರೆದಿರ್ತಾನೆ ನನ್ನ ಹುಡುಗಿ ಗರ್ಲ್ ಫ್ರೆಂಡ್ಗೆ. ಆ ಲವ್ ಲೆಟ್ರನ್ನ ರಕ್ತದಲ್ಲಿ ಬರೆದಿರ್ತಾನೆ. ಆ ಹುಡುಗಿ ಹೋಗ್ಬಿಟ್ಟು ಹೇಳ್ತಾಳೆ ಫ್ರೆಂಡಿಗೆ, ನೋಡು ನನ್ನ ಬಾಯ್ ಫ್ರೆಂಡ್ ಎಷ್ಟು ನನಗೆ ಇಷ್ಟಪಡ್ತಾನೆ, ರಕ್ತದಲ್ಲಿ ಲೆಟ್ರ್ ಬರೆದಿದೆ ನನಗೂ ಲವ್ ಲೆಟ್ರು ಅಂತ. ಲೇ, ನಿನಗೆ ಗೊತ್ತಿಲ್ಲ ಅವ್ನಿಗೆ ಪೈಲ್ಸ್ ಆಗಿತ್ತು ಅಂತ. ಗಾಡ್, ಅರ್ಥ ಆಯ್ತಲ್ವಾ? ಸೊ ಈ ರೀತಿಯಾಗಿ ಪೈಲ್ಸ್ ಬಗ್ಗೆ ಸುಮಾರು ತಮಾಷೆ ಮಾಡ್ತಾ ಇರ್ತಾರೆ, ಇನ್ಸೆನ್ಸಿಟಿವ್. ಮಜಾ ತಗೊಳ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ದಟ್ ಈಸ್ ವೈ ದಿಸ್ ಪೈಲ್ಸ್ ಡಿಸೀಸ್, ದಿಸ್ ಫಿಷರ್ ಡಿಸೀಸ್, ದಿಸ್ ಫಿಸ್ಚುಲಾ ಡಿಸೀಸ್ ಇಸ್ ನಾಟ್ ಡಯಾಗ್ನೋಸ್ ಅರ್ಲಿ. ವೈ ಇಸ್ ದಿಸ್ ಅ ಟ್ಯಾಬು ಡಾಕ್ಟ್ರೆ? ಫ್ರಮ್ ದ ಬಿಗಿನಿಂಗ್ ಪೀಪಲ್ ಥಿಂಕ್ ಪೈಲ್ಸ್ ಬಂದರೆ, ಫಿಷರ್ ಬಂದರೆ, ಫಿಸ್ಚುಲಾ ಬಂದರೆ ಅದೇನೋ ಕೆಟ್ಟ ಕಾಯಿಲೆ ಅಂತ. ಇಟ್ ಈಸ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಅಂತ. ಮೇನ್ ಆಗಿ ಅದು ಸೆಕ್ಷುಯಲ್ ಟ್ರಾನ್ಸ್ಮಿಷನಿಂದ ಬರೋದು ಅಲ್ಲ. ಸೆಕ್ಷುಯಲಿ ಟ್ರಾನ್ಸ್ಮಿಷನ್ ಆಗೋದು ಗೇಜಿಂದ. ಅರ್ಥ ಆಯ್ತಲ್ವಾ? ಸೊ ಬಿಕಾಸ್ ಆಫ್ ದ ಟ್ಯಾಬು ಅಟ್ಯಾಚ್ ಟು ದಿಸ್, ಇದು ಸೆಕ್ಷುಯಲ್ ಟ್ರಾನ್ಸ್ಮಿಷನ್ ಅಂತೇಳಿ ಈಗ 80ಸಲ್ಲಿ, 90ಸಲ್ಲಿ, ಅರ್ಲಿ 2000ಅಲ್ಲಿ HIV AIDS ಬಗ್ಗೆ ಮಾತಾಡ್ತಿದ್ರು. ಈಗ ಯಾರೋದ್ರ ಬಗ್ಗೆ ಪ್ರಶ್ನೆನೇ ಎತ್ತಲ್ಲ. ಸೊ ಆದರೆ ಪೈಲ್ಸ್ ಮಾತ್ರ ಸೆಕ್ಷುಯಲ್ ಟ್ರಾನ್ಸ್ಮಿಷನಿಂದ ಆಗುತ್ತೆ ಅಂತ ಇವತ್ತು ಎಷ್ಟೋ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ಹಾಗಾಗಿ ಇದನ್ನು ಶೇರ್ ಮಾಡಲ್ಲ. ಮೇಡಮ್, 9 ವರ್ಷ ಆ್ಯಾವ್ರೇಜ್ ದಿ ಸಫರ್ ಇನ್ ಸೈಲೆನ್ಸ್ ಮೇಡಮ್. 20 ವರ್ಷ, 25 ವರ್ಷ, 30 ವರ್ಷ, 40 ವರ್ಷ, ವಿಶೇಷವಾಗಿ ಹೆಣ್ಮಕ್ಳು ತಾಯಂದರು, ದಿ ಸಫರ್ ಫಾರ್ 40 ಲಾಂಗ್ ಇಯರ್ಸ್. ಮೊಮ್ಮಕ್ಕಳು ಕರ್ಕೊಂಬರ್ತಾರೆ ನಮ್ಮ ಹಾಸ್ಪಿಟ್ಲಿಗೆ. ನಮ್ಮ ಅಜ್ಜಿಗೆ ನಮ್ಮಮ್ಮ ಹುಟ್ಟಿದಾಗ ಪೈಲ್ಸ್ ಆಗಿತ್ತು, ನಮ್ಮಮ್ಮ ಹುಟ್ಟಿದ ಮೇಲೆ ಕಾನ್ಸ್ಟಿಪೇಷನ್ ಆಯಿತು ಅಂತ. ಅದನ್ನು ಸಪ್ರೇಟಾಗಿ ಮಾತಾಡೋಣ, ಏನಾಗುತ್ತೆ ತಾಯಂದರಿಗೆ ಅಂತ. ಅಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾಗುತ್ತೆ ಅಂತ. ರಪ್ಚರ್ ಆಗಿ ಅದು ಫಿಶರ್ ಅಥವಾ ಏನಾದರೂ ಬರುತ್ತಾ ಅದು? ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾಗುತ್ತೆ ಮೇಡಮ್ ಅಂದರೆ, ಪ್ರೆಗ್ನೆನ್ಸಿನಲ್ಲಿ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಐರನ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಐರನ್ ಸಿರಪ್ ಕೊಡ್ತಾರೆ, ಮೋಷನ್ ಗಟ್ಟಿ ಆಗುತ್ತೆ. ಮೋಷನ್ ಗಟ್ಟಿ ಆದರೆ ಫಿಷರ್ ಆಗುತ್ತೆ. ಮೋಷನ್ ಗಟ್ಟಿ ಆದರೆ ಪೈಲ್ಸ್ ಆಗುತ್ತೆ. ಅದನ್ನಾಗೆ ಬಿಟ್ಟರೆ ಇನ್ಫೆಕ್ಷನ್ ಆಗಿ, ಆ್ಯಪ್ಸಿಸ್ ಆಗಿ, ಫಿಸ್ಚುಲ್ ಆಗುತ್ತೆ. ಅದರ ಜೊತೆಯಲ್ಲಿ ಮಗು ಬೆಳೀತಾ 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 ಪ್ರೆಷರೆಲ್ಲ ಏನಲ್ ಕೆನಾಲ್ಗೆ ಹೋಗುತ್ತೆ. ಆ ಪ್ರೆಷರ್ ಏನಲ್ ಕೆನಾಲ್ಗೆ ಹೋದಾಗ ಫಿಷರ್ ಆಗುತ್ತೆ, ಪೈಲ್ಸ್ ಆಗುತ್ತೆ, ಫಿಸ್ಚುಲ್ ಆಗುತ್ತೆ. ಅದರ ಜೊತೆಯಲ್ಲಿ ಪ್ರೊಜೆಸ್ಟರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಈ ಹಾರ್ಮೋನ್ ಹೆಚ್ಚಾದಾಗ ಈ ರಕ್ತನಾಳಗಳು, ಈ ಬ್ಲಡ್ ವೆಸಲ್ಸು ದಪ್ಪ ಆಗಿ ಪೈಲ್ಸ್ ಆಗುತ್ತೆ. ಪ್ರೆಗ್ನೆನ್ಸಿನಲ್ಲಿ ವೆರಿ ಕಾಮನ್ ಪೈಲ್ಸು, ಫಿಷರು, ಆ್ಯಪ್ಸಸ್. ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಹೆಣ್ಮಕ್ಳಿಗೂ ಒಂದು ಮೆಸೇಜ್ ಏನಂತ ಹೇಳಿದ್ರೆ, ಎಷ್ಟೋ ಜನ ಹೆಣ್ಮಕ್ಳು ಮೇಡಮ್ ಮದುವೆಗೆ ಮೊದಲೇ ಅವ್ರಿಗೆ ಪೈಲ್ಸ್ ಇರುತ್ತೆ, ಮದುವೆಗೆ ಮೊದಲೇ ಅವ್ರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಮದುವೆ ಮೊದಲೇ ಅವ್ರಿಗೆ ಫಿಷರ್ ಇರುತ್ತೆ. ಎಲ್ಲ ಹೆಣ್ಮಕ್ಳು ಮದುವೆ ಆಗೋಕ್ಕೆ ಮೊದಲು ಕಾನ್ಸ್ಟಿಪೇಷನ್ನು, ಪೈಲ್ಸು, ಫಿಷರು, ಫಿಸ್ಚುಲಾ ಇದ್ದರೆ ದಯವಿಟ್ಟು ಮನೆಯಲ್ಲಿ ತಂದೆ ತಾಯಿ ಹತ್ರ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ ಸರಿ ಮಾಡಿಸ್ಕೊಂಡು ನಂತರ ಮದುವೆ ಆಗಬೇಕು. ಸೊ ನಾಚಿಕೆ ಹೇಳ್ಕೊಳಲ್ವಾ, ಮದುವೆ ಆಗಿಬಿಡ್ತಾರಾ? ಮದುವೆ ಆದಮೇಲೆ ಅವರ ಒಂದು ಪ್ರೈವೇಟ್ ವೈಯಕ್ತಿಕ ಜೀವನ ಸ್ಟಾರ್ಟ್ ಆಗುತ್ತೆ, ಆವಾಗ ಸಮಸ್ಯೆ ಆಗುತ್ತೆ. ಆಮೇಲೆ ಗರ್ಭಿಣಿ ಆಗ್ತಾರೆ, 3 ತಿಂಗಳಾಗತ್ತೆ, 4 ತಿಂಗಳಾಗತ್ತೆ, 5 ತಿಂಗಳಾಗತ್ತೆ. ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ಓಡಿ ಬರ್ತಾರೆ. ಏನಂತ, ನನ್ನ ಕೈಲಿ ಆಗ್ತಾಯಿಲ್ಲ ಡಾಕ್ಟ್ರೆ, ದಯವಿಟ್ಟು ನನಗೆ ಅಬಾರ್ಷನ್ ಮಾಡಿಸ್ಬಿಡಿ, ನನಗೆ ಮಗು ಬೇಡ ಡಾಕ್ಟ್ರೆ. ಸುಮಾರು ಒಂದು 100 ಜನಕ್ಕಿಂತ ಹೆಚ್ಚು ತಾಯಂದರು 5 ವರ್ಷದಲ್ಲಿ ಬಂದಿದ್ದಾರೆ ಮೇಡಮ್, ನನಗೆ ಮಗು ಬೇಡ, ನನಗೆ ಅಬಾರ್ಷನ್ ಮಾಡಿಸ್ಬಿಡಿ, ನಾನು ಆದಮೇಲೆ ಮಾಡ್ಕೋತೀನಿ ಅಂತ. ಸೊ ಇಂಥ ತಾಯಂದ್ರಿಗೂ ಸಹ ಸಮಾಧಾನ ಮಾಡಿ ಅವ್ರಿಗೆ ನಾವು ಲೇಸರಲ್ಲಿ ಚಿಕಿತ್ಸೆ ಕೊಟ್ಟು ಅವರ ಒಂದು ತಾಯತನ ಕಂಪ್ಲೀಟ್ ಮಾಡಿಸಿ, ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಬಂದು ಸ್ವೀಟ್ಸ್ ತಂದು ಕೊಡ್ತಾರೆ ನಮಗೆ, ಡಾಕ್ಟ್ರೇ ಇವತ್ತು ನೀವು ಕೊಟ್ಟ ಚಿಕಿತ್ಸೆ ಅಂತ ನಮಗೆ ಮಕ್ಕಳಾಯ್ತು ಇವತ್ತು ಅಂತ. ಸೊ ಅದು ಪ್ರೆಗ್ನೆನ್ಸಿಯಲ್ಲಿ ಬರೋದು. ಎರಡನೇದು ಮೇಡಮ್, ಡೆಲಿವರಿ ಮಾಡಬೇಕಾದ್ರೆ, ಇವಾಗ ನೋಡಿದ್ದೀರಾ ನೀವು, ಯಾರಾದರೂ ಸಿ ಸೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಸಾಕು, ಓ ಇವರು ದುಡ್ಡಿಗೋಸ್ಕರ ಹೇಳ್ತಾ ಇದ್ದಾರೆ,
ಅಂತ ಬಂದಿದೆ ಅಲ್ವಾ. ಸೊ ಇದಕ್ಕಾಗಿ ಏನು ಮಾಡ್ತಾರೆ ಎಷ್ಟೋ ಜನ ಡಾಕ್ಟ್ರುಗಳು, ನಾನು ಇವರಿಗೆ ಸಿ ಸೆಕ್ಷನ್ ಮಾಡಿದ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ, ನನ್ನ ಹತ್ರ ಯಾರೂ ತಾಯಂದ್ರೆ ಬರಲ್ಲ ಡೆಲಿವರಿಗೆ, ಏನೇ ಆದರೂ ಪರವಾಗಿಲ್ಲ ನಾರ್ಮಲ್ ಡೆಲಿವರಿ ಮಾಡಿಸ್ಬಿಡ್ತೀನಿ ಅಂತ. ಸೊ ಏನಾಗುತ್ತೆ ಮೇಡಮ್, ತಾಯಂದ್ರು ಹೈಟ್ ಕಡಿಮೆ ಇದ್ದರೆ, ತಾಯಂದ್ರು ಪೆಲ್ವಿಸ್ ನ್ಯಾರೋ ಇದ್ದರೆ, ಮಗು 3 kg ಹೆಚ್ಚು ತೂಕ ಇದ್ದರೆ ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಮಾಡಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಡಾಕ್ಟ್ರು, ಪಾಪ ನಿಮಗೆ ನಾರ್ಮಲ್ ಡೆಲಿವರಿ ಆಗಲ್ಲ ಅಂಥೇಳಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಯಾರಿರ್ತಾರೆ, ಆ ಹುಡುಗಿಯ ತಂದೆ ತಾಯಿ, ಅತ್ತೆ ಮಾವ, ಹುಡುಗಿಯ ಯಜಮಾನರು, ಆ ಯಜಮಾನನ ಕೆಲವು ಫ್ರೆಂಡ್ಸು ಎಲ್ಲ ಇರ್ತಾರೆ. ಇವ್ರು ಹೋದ ತಕ್ಷಣ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು, ಹಸ್ಬೆಂಡ್ಗೆ ಹೇಳ್ತಾರೆ ಸಿ ಸೆಕ್ಷನ್ ಮಾಡಬೇಕು ಅಂತ. ಪಕ್ಕದಲ್ಲಿ ಒಬ್ಬ ಇರ್ತಾನೆ, ಏಯ್ ಈ ಡಾಕ್ಟ್ರು ಸರಿ ಇಲ್ಲ ಕಣೋ, ಈ ಅಮ್ಮದು ಬರೀ ದುಡ್ಡು ಮಾಡ್ತಾಳೆ ಸಿ ಸೆಕ್ಷನ್ ಮಾಡಿಸ್ಕೊಂಡು, ಇಲ್ಲ ನಡೆಯಲ್ಲ, ಬಾ ನಡಿ ಬೇರೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೇಳ್ತಾರೆ. ಅದ್ರ ಜೊತೆ ಅತ್ತೆ ಸೇರ್ಕೊಂಡ್ಬಿಡ್ತಾರೆ. ತಾಯಿಗೇನು ನನ್ನ ಮಗಳಿಗೇನೋ ಅಪ್ಪ ಸಿ ಸೆಕ್ಷನ್ನು ನಾರ್ಮಲ್, ಆದರೆ ಅತ್ತೆ ಏನು ಮಾಡ್ತಾರೆ, ಹೌದು ಮಗ, ಇದು ಯಾಕೋ ದುಡ್ಡು ಮಾಡೋದು ಹಾಸ್ಪಿಟಲ್ ಥರ ಇದೆ ಅಂತ ಈ ಒಂದು ಚರ್ಚೆ ನಾವೇ ಕಿವಿಯಾರ ಕೇಳಿಸ್ಕೊಂಡಿದ್ದೀವಿ ಮೇಡಮ್ ಹಾಸ್ಪಿಟ್ಲ್ ಹೊರಗಡೆ. ಸೊ ಸಿ ಸೆಕ್ಷನ್ ಮಾಡೋ ಡಾಕ್ಟ್ರೆಲ್ಲ ಕೆಟ್ಟವರು ಅಂತ ಜನ ಸ್ಟ್ಯಾಂಪ್ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಏನು ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಮಾಡ್ತಾರೆ. ಆ ನಾರ್ಮಲ್ ಡೆಲಿವರಿ ಮಾಡಿದಾಗ ಏನಾಗುತ್ತೆ ಮೇಡಮ್, ಸಣ್ಣ ಬರ್ತ್ ಕೆನಾಲು 3.5 kg ಮಗು, 4 kg ಮಗು ಪುಷ್ ಮಾಡಿ ಮುಕ್ಕಿ ಅಂತ ಸರಿಯಾಗಿ ಮುಕ್ಕಿಸ್ತಾರೆ ಮೇಡಮ್. ಆ ಪ್ರೆಷರ್ ಆಗಿದಾಗ ಏನಾಗುತ್ತೆ, ಮುಕ್ಕಿದಾಗ ಏನಾಗುತ್ತೆ, ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ, ಆ ಪೆಲ್ವಿಸ್ ಅಂತ ಕರಿತೀವೋ ಎಂಟೈರ್ ಥಿಂಗ್ನ. ಸೊ ಆ ಪ್ರೆಷರ್ ಆಗಿದಾಗ 3 ಕೆಳಗೆ ಬರುತ್ತೆ ಮೇಡಮ್. ಹಿಂಗೆ ಆ 3 ಬಂದಾಗ ಹಂಗೆ ಎಳೆದ್ಬಿಡುತ್ತೆ ಕೆಳಕ್ಕೆ. ಹಿಂದೆ ರೆಕ್ಟಮು ಕೆಳಗೆ ಬರುತ್ತೆ, ಮುಂದೆ ಮೂತ್ರಕೋಶ ಕೆಳಗೆ ಬರುತ್ತೆ, ಗರ್ಭಕೋಶನ ಕೆಳಗೆ ಬರುತ್ತೆ. ಸೊ ಇಂಥ ತಾಯಂದ್ರೆ ಏನಾಗುತ್ತೆ, ಡೆಲಿವರಿ ಆದ ಕೂಡಲೇ ಏನಾಗುತ್ತೆ, ಅವ್ರಿಗೆ ಕಾನ್ಸ್ಟಿಪೇಷನ್ ಶುರು ಆಗ್ಬಿಡುತ್ತೆ. ಆ ಕಾನ್ಸ್ಟಿಪೇಷನ್ಗೆ ಏನೋ ಒಂದು ಮನೆ ಮುದ್ದೋ ಕಷಾಯ ಏನೋ ಮಾಡಿ ಕಾಲ ಕಳೆದುಬಿಡ್ತಾರೆ. 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ಈ ತಾಯಂದ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೋಷನ್ಗೆ ಹೋದಾಗ ಅವರಿಗೆ ಮೋಷನ್ ಕಂಪ್ಲೀಟಾಗಿ ಹೋಗಲ್ಲ. ಮೋಷನ್ಗೆ ಹೋಗ್ತಾರೆ, ಇನ್ನೂ ಸ್ವಲ್ಪ ಮೋಷನ್ ಒಳಗೆ ಬ್ಲಾಕ್ ಆದಂಗೆ ಆಗುತ್ತೆ. ಆವಾಗ ಏನೋ ತಡಿತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾರೆ. ಆ ತಡೆದಾಗ ಏನು ಮಾಡ್ತಾರೆ, ಪ್ರೆಷರ್ ಹಾಕ್ತಾರೆ. ಆ ಪ್ರೆಷರ್ ಹಾಕಿದಾಗ ಫಿಷರ್ ಆಗುತ್ತೆ. ಆ ಪ್ರೆಷರ್ ಹಾಕಿದಾಗ ಪೈಲ್ಸ್ ಆಗುತ್ತೆ. ಆ ಫಿಷರ್ ನೆಗ್ಲೆಕ್ಟ್ ಮಾಡ್ತಾರೆ, ಕುರ ಆಗಿ ಫಿಸ್ಟಲ್ ಆಗುತ್ತೆ. ಈ ರೀತಿ ಹೆಣ್ಮಕ್ಳು ತಾಯಂದ್ರೆ ಏನು ಮಾಡ್ತಾರೆ, ಕೆಲವರು ಬೆರಳಾಕಿ ತೆಗಿತಾರೆ ಮೋಷನ್ನ, ಕೆಲವರು ಈ ರೀತಿ ಪ್ರೆಸ್ ಮಾಡ್ಕೊತಾರೆ ಏನಲ್ ಕೆನಲ್ನ, ಕೆಲವರು ಮುಂದೆ ಹೋಗೋದು, ಕೆಲವರು ಹಿಂದೆ ಬರೋದು, ಕೆಲವರು ರೈಟ್ಗೆ ಹೋಗೋದು, ಕೆಲವರು ಲೆಫ್ಟ್ಗೆ ಹೋಗೋದು, ಕೆಲವರು ಪ್ರೆಸ್ ಮಾಡ್ಕೊಳ್ಳೋದು, ಕೆಲವರು ಪೌಡ್ರು, ಕಷಾಯ, ಬಾಳೆಹಣ್ಣು, ಮನೆ ಮದ್ದು ಏನು ಮಾಡಿದ್ರೂ ಸಮಾಧಾನ ಇಲ್ಲ. ಕೆಲವರು ಊಟ ಮಾಡದೆ ಬಿಟ್ಬಿಡ್ತಾರೆ, ಕೆಲವರು ನಾನ್ ವೆಜ್ ಬಿಟ್ಬಿಡ್ತಾರೆ. ಒಂದು ತಾಯಿ ಮನೆಯಲ್ಲಿ ರೆಡ್ಡಿಗಳವರು, ಸೊ ನಾನ್ ವೆಜ್ ಬಿಟ್ಬಿಟ್ಟಿದ್ದಾರೆ. ಆಸ್ಪತ್ರೆಗೆ ಬಂದರು, ಮಗಳು ಡಾಕ್ಟ್ರು ಮೇಡಮ್, ಮಗಳು ಗೈನಕಾಲಜಿಸ್ಟ, ಮಗಳು ಕೂತಿದ್ದಾರೆ, ತಾಯಿನೂ ಕೂತಿದ್ದಾರೆ. ತಾಯಿ ಕತೆ ಎಲ್ಲ ಕೇಳಿದ್ಮೇಲೆ ನಾನು ಕೇಳಿದೆ ಮಗಳಿಗೆ, ನಿಮ್ಮಮ್ಮ ನಾನ್ ವೆಜ್ ತಿಂತಾಯಿದ್ದಾರೋ ಬಿಟ್ಟಿದ್ದಾರೋ? ತಿಂತಾಯಿದ್ದಾರೆ ಸರ್ ಅಂತ. ನಾನು ಕೇಳಿದೆ ಅವ್ರಿಗೆ, ನಾನ್ ವೆಜ್ ಬಿಟ್ಟಿದ್ದೀರಾ? ಹೌದು ಸರ್ ಬಿಟ್ಟಿದ್ದೀನಿ ಸರ್ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ನೋಡಿದ್ರಾ, ನಿಮ್ಮ ಅಮ್ಮ ನಾನ್ ವೆಜ್ ಬಿಟ್ಟಿರೋದು ನಿಮಗೆ ಗೊತ್ತಿಲ್ಲ, ನಿಮಗೆಲ್ಲ ಬಡಿಸ್ತಾರೆ, ನೀವು ಅಂದ್ಕೊಂಡಿರ್ತೀರ ನಮಗೆಲ್ಲ ಬಡಿಸಿದ ಮೇಲೆ ಅವ್ರು ತಿಂತಾರೆ ಅಂತ. ಬರೀ ನಾನ್ ವೆಜ್ ಎಲ್ಲ ಅವ್ರು ಊಟನೇ ಬಿಟ್ಟಿದ್ದಾರೆ. ನಿಮ್ಮಮ್ಮ ಸಣ್ಣಾಗಿದ್ದಾರೆ ಗೊತ್ತಾ ಅಂತ ಕೇಳಿದೆ ನಾನು. ಸ್ವಲ್ಪ ಆಗಿದ್ದಾರೆ ಸರ್ ಅಂತ. ನಾನು ಹೋಗ್ಬಿಟ್ಟು ಹೇಳಿದೆ, ಹೆಣ್ಮಕ್ಳು ಬ್ಲೌಸ್ ಇರುತ್ತಲ್ಲ ಮೇಡಮ್, ಅದು ಹಿಂಗೆ ಟೈಟ್ ಇರುತ್ತೆ, ಹಿಂಗೆ ಫುಲ್ಲು ಹೊಲಿಸ್ಬೇಕಾದ್ರೆ. ನಮಗೆಲ್ಲ ಓದಬೇಕಾದ್ರೆ ಪ್ರೊಫೆಸರ್ ಹೇಳ್ತಾರೆ, ಹೆಣ್ಮಕ್ಳು ವೆಯ್ಟ್ ಮಾಡಬೇಕಾದ್ರೆ ಬ್ಲೌಸ್ ನೋಡು ಅಂತ. ಆಯಿತಾ? ಅಂದರೆ ಬೆರಳು ಹೋಗುತ್ತೆ ಒಳಕಿಗೆ, ಅಂದರೆ ಇದು ಲೂಸ್ ಆಗ್ತಾ ಇದೆ ಅಂದ ತಕ್ಷಣ ನಿಮಗೆ ಲೂಸ್ ಹೋಗ್ತಾ ಅಂದ ತಕ್ಷಣ ವೆಯ್ಟ್ ಲಾಸ್. ಸೊ ಆ ತಾಯಿಗೆ 2 ಬೆರಳು 3 ಬೆರಳು ಹೋಗ್ತಾ ನೋಡಿದ್ರ ಅಂತ. ಆ ಗೈನಕಾಲಜಿಸ್ಟ್ ಮುಖ ಸಣ್ಣಗಾಗುತ್ತೆ ಮೇಡಮ್. ನಾನ್ ಗೈನಕಾಲಜಿಸ್ಟ್ ಆಗಿ ಸ್ಟೂಡೆಂಟ್, ಸೆಕೆಂಡ್ ಇಯರ್ MD ಸ್ಟೂಡೆಂಟ್, ನಮ್ಮಮ್ಮನಿಗೆ ನಾನು ನೋಡ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತೇಳಿ ಅಬ್ಸರ್ವೇಷನ್ ಸ್ಕಿಲ್ಸ್ ಭಾಳ ಬೇಜಾರಾಗುತ್ತೆ ಆ ಮಗುಗೆ. ಸೊ ಆ ಹೆಣ್ಮಗಳು ತಪ್ಪಲ್ಲ, ಈ ತಾಯಿ ಇರ್ತಾರಲ್ಲ, ನಾನು ಹೇಳ್ಕೊಂಡ್ರೆ ಸಂಕೋಚ, ಬೆರಳಾಕಿ ತೆಗೆದಿರ್ತಾರೆ, ಯಾರಿಗೆ ಹೇಳ್ಕೊಳ್ಳೋದು, ಇದನ್ನು ಅಸಹ್ಯ ಆಗುತ್ತೆ ಅಂತ. ನಿಮ್ಮ ಶೋ ನೋಡ್ತಾರೆ ಎಲ್ಲ ತಾಯಂದಿರು, ದೇ ವಿಲ್ ರಿಲೇಟ್ ಟು ದಿಸ್ ಮೇಡಮ್. ಸೊ ಡೆಲಿವರಿ ಆದಮೇಲೆ ಯಾವುದೇ ತಾಯಿಗೆ ಮೋಷನ್ ಸಮಸ್ಯೆ ಆದರೆ ಅದು ಜಾರ್ಕೊಂಬಂದಿದೆ ಅಂತ ಅರ್ಥ. ಇದನ್ನು ನಮ್ಮ ಕಾನ್ಸ್ಟಿಪೇಷನ್ ಬೇರೆ ಬೇರೆ ವೆರೈಟಿ ಹೇಳಿದ್ನಲ್ಲ, ಇದನ್ನು ಅಬ್ಸ್ಟ್ರಕ್ಟಿವ್ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ, ಅಂದರೆ ತಡೀತಾ ಇದೆ ಅಂತ. ಸೊ ಏನಾದ್ರು ತಡೆಯೋದನ್ನು ತೆಗಿಲೇಬೇಕು ತಾನೆ. ಇದನ್ನು ನಾವು ಲೇಸರ್ ಮುಖಾಂತರ ತೆಗಿತೀವಿ. 25-30 ವರ್ಷ ಆರಾಮಾಗಿರ್ತಾರೆ ಮೇಡಮ್. ನೆಕ್ಸ್ಟ್ ಡೇ ಬೆಳಗ್ಗೆ, ಡಾಕ್ಟ್ರೇ ನಾನು 20 ವರ್ಷ ಆಗಿತ್ತು ಮೋಷನ್ ಪಾಸ್ ಮಾಡಿ,
30 ವರ್ಷ ಆಗಿತ್ತು ಡಾಕ್ಟರ್, ನನ್ನ ಪಾಲಿನ ದೇವರು ಅಂತ ಕಾಲಿಗೆ ಬೀಳ್ತಾರೆ ಮೇಡಮ್ ಎಲ್ಲ. ಅಯ್ಯಯ್ಯೋ! ಆ ಲೆವೆಲ್ ರಿಲೀಫ್ ಸಿಗುತ್ತೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಮೋಷನ್ ಸರಿ ಹೋಗ್ದೆ ಹೋದರೆ, ಆಯಿತಾ? ಸೊ ಇದೊಂದು ಭಾಗ. Wake up to fresh ideas. Repose. ಮೇಡಮ್ ಎರಡನೇದು, ಈ ಮೋಷನ್ಗೆ ಹೋದಾಗ ಯೂರಿನ್ ಪಾಸ್ ಮಾಡಿದಾಗ ಏನಾಗುತ್ತೆ, ಕೆಮ್ಮಿದಾಗ, ಸೀನ್ದಾಗ, ಜೋರಾಗಿ ನಕ್ಕಾಗ ಯೂರಿನ್ ಲೀಕ್ ಆಗುತ್ತೆ. ಬ್ಲಾಡರ್ ಕಂಟ್ರೋಲ್. ಹಾಂ, ಅದಾದಮೇಲೆ ಅರ್ಜೆಂಟ್ ಆದರೆ, ಯೂರಿನ್ ಅರ್ಜೆಂಟ್ ಆದಾಗ ಏನಾಗುತ್ತೆ, ಇನ್ನೇನು ಕಿಚನಿಂದ ವಾಶ್ರೂಮ್ಗೆ ಹೋಗಬೇಕೋ ಅಷ್ಟೊತ್ತು ಲೀಕ್ ಆಗಿಬಿಡುತ್ತೆ. ಸೊ ಇದನ್ನು ಸ್ಟ್ರೆಸ್ ಇನ್ಕಾಂಟಿನೆನ್ಸು ಮತ್ತು ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ ಮೇಡಮ್. ಈ ರೀತಿಯಾದಾಗ ಏನಾಗುತ್ತೆ, ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ ಮೇಡಮ್. ಇನ್ಫೆಕ್ಷನ್ ಆದಾಗ ಹೋಗ್ತಾರೆ ಡಾಕ್ಟ್ರ್ ಹತ್ರ. ಡಾಕ್ಟ್ರ್ ಏನು ಹೇಳ್ತಾರೆ, ಯೂರಿನ್ ಟೆಸ್ಟ್ ಮಾಡಿಸೋ, ಈ ಬ್ಯಾಕ್ಟೀರಿಯಾ ಬಂದಿದೆ, ತಗೋ ಆ್ಯಂಟಿಬಯೋಟಿಕ್ ತಗೋ. ಡಾಕ್ಟ್ರ್ ಹತ್ರ ಹೋಗು, ಆ್ಯಂಟಿಬಯೋಟಿಕ್ ಕೊಡು, ಮತ್ತೆ ಬಾ. ಡಾಕ್ಟ್ರ್ ಹತ್ರ ಹೋಗು, ಆ್ಯಂಟಿಬಯೋಟಿಕ್ ಕೊಡು, ಮತ್ತೆ ಬಾ. ಈ ರೀತಿ ಆ್ಯಂಟಿಬಯೋಟಿಕ್ ಕೊಟ್ಟು ಕೊಟ್ಟು ಏನಾಗ್ತಾ ಇದೆ, ಡಾಕ್ಟ್ರ್ ಹತ್ರ ಎಲ್ಲೇ ಹೋಗಲಿ ಮೇಡಮ್, ಎಲ್ಲರೂ ಆ್ಯಂಟಿಬಯೋಟಿಕ್ಸ್ ತಗೋ. ಇವತ್ತು ಇಡೀ ಪ್ರಪಂಚದಲ್ಲಿ ದ ಬಿಗ್ಗೆಸ್ಟ್ ಸಿಂಗಲ್ ಕಾಸ್ ಆಫ್ ಡೆತ್ ಕ್ಯಾನ್ಸರ್ ಅಲ್ಲ, ಹಾರ್ಟ್ ಅಟ್ಯಾಕ್ ಅಲ್ಲ, ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್. ಈ ವರ್ಷ ಇಂಡಿಯಾನ ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಯಾವುದೇ ಡಾಕ್ಟ್ರ್ ಹತ್ರ ಹೋಗಿ ಮೇಡಮ್, ಕ್ವ್ಯಾಕ್ ಆಗ್ಬೋದು, ಜಿ ಪಿ ಆಗ್ಬೋದು, ಹೋದ ತಕ್ಷಣ ಆ್ಯಂಟಿಬಯೋಟಿಕ್ ಬರೀ, ನೆಗಡಿನ ಆ್ಯಂಟಿಬಯೋಟಿಕ್ ಬರೀ, ಕೆಮ್ಮ ಆ್ಯಂಟಿಬಯೋಟಿಕ್ ಬರೀ. ನಾನು ಯಾಕೆ ಕೊಡ್ತಾ ಇದ್ದೀನಿ, ಯಾವ ಬ್ಯಾಕ್ಟೀರಿಯಾ ಕೊಡ್ತಾ ಇದ್ದೀನಿ, ಆ್ಯಂಟಿಬಯೋಟಿಕ್ ಯಾಕೆ ಕೊಡ್ತಾ ಇದ್ದೀನಿ ಅಂತ ನಮ್ಮ ದೇಶದಲ್ಲಿ ಪ್ರಶ್ನೆ ಮಾಡಲ್ಲ, ಬರಿತಾ ಇರ್ತಾರೆ. ಡಾಕ್ಟ್ರ್ ಮೇಲೆ ಒಂದು ಬ್ಲೈಂಡ್ ಫೇತ್, ಟ್ರಸ್ಟ್, ನಂಬಿಕೆ. ಹಾಗಾಗಿ ಡಾಕ್ಟರ್ ಕೊಟ್ಟಿದ್ದೆಲ್ಲ ತಿಂತಾ ಇರ್ತಾರೆ ಮೇಡಮ್. ಮಧ್ಯದಲ್ಲಿ ನಮ್ಮಲ್ಲಿ ಗೊತ್ತಲ್ಲ ಜನರುಗಳು, ಚಾಟ್ ಜಿ ಪಿ ಟಿ, ಜೆಮಿನಿ, ಪರ್ಪ್ಲೆಕ್ಸಿಟಿ ಎಲ್ಲ ಕಡೆ ಹೊಡ್ಕೊಂಡು ಬರ್ತಾರೆ ನಮ್ಮವರು. ಸೊ ನಮ್ಮವರು ಡಾಕ್ಟರ್ ಸಾಲ್ವ್ ಮಾಡ್ತಾರೆ. ಆ್ಯಂಟಿಬಯೋಟಿಕ್ ಕೊಟ್ಟಿಲ್ಲ ಅಂದರೆ ಕೆಟ್ಟ ಡಾಕ್ಟ್ರು ಅಂತಾರೆ. ಸ್ಟಿರಾಯ್ಡ್ ಕೊಟ್ಟರೆ ಬೇಗ ವಾಸಿ ಆಗುತ್ತೆ, ಅವ್ರ ಹತ್ರ ಹೋಗಪ್ಪ, ಒಂದು ಇಂಜೆಕ್ಷನ್ ಕೊಡ್ತಾರೆ, ಬೇಗ ವಾಸಿ ಆಗಿಬಿಡುತ್ತೆ. ಇಂಜೆಕ್ಷನ್ ಸ್ಟಿರಾಯ್ಡ್ ಇರುತ್ತೆ. ಸೊ ಈ ರೀತಿಯಾಗಿ ಮಿಸ್ಕನ್ಸೆಪ್ಷನ್ಸು, ಮಿತ್ಸು ಅರೌಂಡ್ ಡಾಕ್ಟರ್ಸ್ ಆರ್ ಟೂ ಮೆನಿ. ಸೊ ಆ ಒಂದು ಬ್ಯಾಕ್ಟೀರಿಯಾ ಕೊಟ್ಟು ಯಾಕೆ ಬರ್ತಾ ಇದೆ ಇವರಿಗೆ ಯು ಟಿ ಐ ಅಂತ ನೋಡ್ಬೇಕು. ಮೂಲ ವೈ ಯು ಟಿ ಐ, ಬರೀ ಯು ಟಿ ಐ ಟ್ರೀಟ್ ಮಾಡೋದಲ್ಲ, ಯಾಕೆ ಯು ಟಿ ಐ ಬಂದಿದೆ ಅಂತ ಡೀಪಾಗಿ ಹೋಗದೆ ಹೋದರೆ ರೂಟ್ ಕಾಸ್. ಅವಾಗ ಏನಾಗುತ್ತೆ, ಯೂರಿನ್ ಇನ್ಫೆಕ್ಷನ್ ಬ್ಲ್ಯಾಡರ್ಗೆ ಹೋಗುತ್ತೆ, ಬ್ಲ್ಯಾಡರಿಂದ ಮೇಲೆ ಕಿಡ್ನಿವರೆಗೆ ಹೋಗಿ ಎಷ್ಟೋ ಜನ ಅಪ್ ಟು ಕಿಡ್ನಿವರೆಗೂ ಪ್ರಾಬ್ಲಮ್ ಆಗಿ ಬಂದಿದ್ದಾರೆ ಹಾಸ್ಪಿಟ್ಲಿಗೆ. ಸೊ ನಾರ್ಮಲ್ ಡೆಲಿವರಿ ಆಗಂದ ಕಾನ್ಸಿಕ್ವೆನ್ಸಸ್ಸು ಯೂರಿನ್ ಲೀಕ್ ಆಗೋದು. ಅದ್ರ ಜೊತೆಗೆ ಏನಾಗುತ್ತೆ, ಇಂಪ್ಯಾಕ್ಟು ಪರ್ಸ್ನಲ್ ಲೈಫಲ್ಲಿ ಹೋಗುತ್ತೆ, ಸೋಷಲ್ ಲೈಫ್ ಮೇಲೆ ಹೋಗುತ್ತೆ, ಸೆಕ್ಸ್ ಲೈಫ್ ಮೇಲೆ ಹೋಗುತ್ತೆ. ಬಿಕಾಸ್ ಆಫ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಏನಾಗುತ್ತೆ, ಆ ಇಂಟರ್ಕೋರ್ಸ್ ಆದಾಗ ಹಸ್ಬೆಂಡ್ ಆಲ್ಸೋ ವಿಲ್ ಗೆಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಸೊ ಅದಾದಾಗ ಏನಾಗ್ತಾರೆ, ಈ ಹೆಣ್ಮಕ್ಳು ಹಸ್ಬೆಂಡಿಂದ ದೂರ ಆಗ್ತಾ ಹೋಗ್ತಾರೆ. ಆವಾಗ ಸ್ಟಾರ್ಟ್ ಸೋಷಲ್ ಪ್ರಾಬ್ಲಮ್. ವೈ ದಿಸ್ ಲೇಡಿ ಈಸ್ ಅವಾಯ್ಡಿಂಗ್ ಮೀ, ವೈ ಶಿ ಈಸ್ ಡೂಯಿಂಗ್ ಲೈಕ್ ದಿಸ್ ಅಂತ. ಸೊ ಈ ರೀತಿ ಸುಮಾರು ಸಮಸ್ಯೆಗಳು ನನ್ನ ಹತ್ರ ಬಂದು ಚರ್ಚೆ ಆಗಿದೆ. ಹಸ್ಬೆಂಡ್ ಬರ್ತಾರೆ, ಏನು ದೊಡ್ಡ ರೋಗ ಬಂದಿರೋದು ನೋಡಿ ಸರ್ ಅಂತ ಹೇಳ್ತಾರೆ. ಸೀರಿಯಸ್ಲಿ, ದಿಸ್ ಇಸ್ ದ ವರ್ಡ್ ಯೂಸ್ ಬೈ ಒನ್ ಪರ್ಸನ್. ಸೊ ಹಾಗಾಗಿ ಹೆಣ್ಣುಮಕ್ಕಳು ಏನೇನು ಕಾಯಿಲೆಗಳಿಂದ ಪಾಪ ಅವರು ನರಳ್ತಾ ಇರ್ತಾರೋ, ಹೆಣ್ಮಕ್ಳ ತಾಯಿಗೂ ಅದು ಗೊತ್ತಾಗಲ್ಲ, ಮಕ್ಕಳಿಗೂ ಗೊತ್ತಾಗಲ್ಲ, ಹಸ್ಬೆಂಡಿಗೂ ಗೊತ್ತಾಗಲ್ಲ. ಶಿ ವಿಲ್ ಸಫರ್ ಇನ್ ಸೈಲೆನ್ಸ್ ಫಾರ್ ಎ ಲಾಂಗ್ ಟೈಮ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆಸ್ ಎ lady. Of course, sir. And I think today these are the platforms. Yeah. Idanna, see, we have to, when you normalize a conversation, Yeah. you're normalizing a disease. Yes. Athwa normalizing a condition. Yes. Hangagi we should talk openly. Yes, yes. So ಆಗ್ಲೇ ಹೇಳ್ದಂಗೆ ಹೆಡೇಕ್ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಈ ಕಂಡೀಷನ್ ಯಾಕೆ ಒಂದು ಹೆಡೇಕ್ ಥರ ನಾವು ಟ್ರೀಟ್ ಮಾಡಬಾರ್ದು ಅಂತ. ಮೇಡಮ್, ಹೆಡೇಕ್ ಅಂದರೆ ಯಾರು? ನ್ಯೂರಾಲಜಿಸ್ಟು. ಹಾರ್ಟ್ ಅಂದರೆ ಕಾರ್ಡಿಯಾಲಜಿಸ್ಟು. ಹೊಟ್ಟೆ ಅಂದರೆ ಇದು ಕಿಡ್ನಿ ಅಂದರೆ ಯೂರಾಲಜಿಸ್ಟು. ಪೈಲ್ಸ್ ಅಂದರೆ ಯಾರು ಮೇಡಮ್? ಡಾಕ್ಟ್ರು. ಯಾರಿಗೂ ಒಬ್ರು ಪೈಲ್ ಸ್ಪೆಷಲಿಸ್ಟ್ ಇದ್ದಾರೆ, ಒಬ್ರು ಕೋಲೋರೆಕ್ಟಲ್ ಸರ್ಜನ್ ಇದ್ದಾರೆ. ಕೋಲೋರೆಕ್ಟಲ್ ಇದೆ ಅಂತ ಆಯ್ತಾ? ಸೊ ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಕಾರ್ಡಿಯಾಲಜಿ ನೋಡ್ತೀರಾ, ಯೂರಾಲಜಿ ನೋಡ್ತೀರಾ, ನ್ಯೂರಾಲಜಿ ನೋಡ್ತೀರಾ, ಸೈಕ್ಯಾಟ್ರಿ ನೋಡ್ತೀರಾ, ಗೈನಕಾಲಜಿ ನೋಡ್ತೀರಾ, ಆದರೆ ಕೋಲೋರೆಕ್ಟಲ್ ಅಂತ ಎಲ್ಲೂ ನೋಡಲ್ಲ ನೀವು. ಸೊ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಇದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಮಾಡಿದ್ರೆ ಜನರು ಆಗ ಪರವಾಗಿಲ್ಲ ಇಲ್ಲಿ ಟ್ರೀಟ್ ಮಾಡ್ತಾರೆ ಅಂತ. ಅದು ಬಿಟ್ಟು ನಾನು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ, ನಾನು ಸ್ಪ್ಲೇನ್ ನೋಡ್ತೀನಿ, ಪ್ಯಾನ್ಕ್ರಿಯಾಸ್ ನೋಡ್ತೀನಿ, ಬ್ರೈನ್ ನೋಡ್ತೀನಿ ಅಂತ ಸಣ್ಣ ಸಮಸ್ಯೆ ವಿಚ್ ಇಸ್ ಎ ಬಿಗ್ ಪ್ರಾಬ್ಲಮ್ ಅದನ್ನು ಬಿಡ್ತಾರೆ. ಇವರೆಲ್ಲ ಕ್ವ್ಯಾಕ್ಸ್ ಹತ್ರ ಹೋಗ್ತಾರೆ.